ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಕಡೆಯಿಂದ ದಯವಿಟ್ಟು ಒಂದು ರಿಕ್ವೆಸ್ಟು, ನೀವು ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರು ಇದ್ದರೆ ವಿಡಿಯೋ ಶೇರ್ ಮಾಡಿ. ಡಾಂಬರ್ ರೋಡ್ಗೆ ಟಚ್ ಆದಂಗೆ 2 ಎಕರೆ 30 ಗುಂಟೆ ಜಾಗ ಒಂದು ಮಾರಾಟ ತೊಗೊಬಂದಿದ್ದೀನಿ. ನೋಡಿ ಸರ್, ಇದೆಲ್ಲ ಗಿಡ ಎಲ್ಲ ಕಿಳಿಸಿದ್ದಾರೆ. ಫುಲ್ಲು ಮುಳ್ಳಿನ ಗಿಡ ಬೆಳ್ಕೊಂಡಿತ್ತು. ಇದೆಲ್ಲ ನೀವೇ ಕ್ಲೀನ್ ಮಾಡ್ಕೋಬೇಕು. ಡಾಂಬರ್ ಟಚ್ಗೆ ಇರೋಂಥ ಜಾಗ. 2 ಎಕರೆ 30 ಗುಂಟೆ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ ಇದು. ನಿಮಗೆ ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಒಂದು 4 ಕಿಲೋಮೀಟ್ರ್ ಅಂತರದಲ್ಲಿರೋಂಥ ಜಾಗ. ರೈತರ ಪ್ರಾಪರ್ಟಿ ನೋಡಿ ಸರ್. ಇದೇನು ಗಿಡಗಳು ಬೆಳ್ಕೊಂಡಿದೆ ಇದೇ ಜಾಗ. ಇದೇನಿಲ್ಲ, ಆಲ್ರೆಡಿ ಎಲ್ಲ ಕಟಿಂಗ್ ಮಾಡಿಸಿದ್ದಾರೆ. ಇದೆಲ್ಲ JCB ತಳಿಸಿ ನೀಟಾಗಿ ದಾರಿ ಮಾಡ್ಕೋಬೇಕು ನೀವು. ಟೋಟಲಿ 2 ಎಕರೆ 30 ಗುಂಟೆ ಬರುತ್ತೆ. ಈ ಜಾಗದಿಂದ ನಮಗೆ ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಸಾಯಿಲು ರೆಡ್ ಸಾಯಿಲ್ ಬರುತ್ತೆ. ಇದೆಲ್ಲ ನೀಟಾಗಿ ಗಿಡಗಳೆಲ್ಲ ಕೀಳಿಸಿ ಸೈಡಲ್ಲಿ ತೊಳ್ಕೊಬೇಕು. ಎಲ್ಲ ಕ್ಲೀನ್ ನೀವೇ ಮಾಡ್ಕೋಬೇಕು. ಜಮೀನು ಅವ್ರು ಏನಾದ್ರು ಕ್ಲೀನ್ ಮಾಡ್ಕೊಡ್ತೀನಿ ಅಂದರೆ ರೈಟು ಜಾಸ್ತಿ ಹೇಳ್ತಾರೆ. ಡಾಂಬರ್ ರೋಡ್ಗೆ ಇರೋಂಥ ಜಾಗ. ಡಾಂಬರ್ ರೋಡು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇದು ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಒಂದು 4 ರಿಂದ 5 ಕಿಲೋಮೀಟ್ರ್ ಅಂತರದಲ್ಲಿರೋಂಥ ಜಾಗ. ಒಳ್ಳೆ ಸೂಟಬಲ್ ಇದೆ. 1-2 ಎಕರೆ 3 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರು ಒಳ್ಳೆ ಜಾಗ ನೋಡಿ. ಅಲ್ಲಿ 2 ವೀಲರ್ ಹೋಗ್ತಾ ಇದೆಯಲ್ಲ ಅದೇ ಡಾಂಬರು. 2 ವೀಲರ್ ಹೋಗ್ತಾ ಇದೆಯಲ್ಲ ಅದೇ ಡಾಂಬರು ನೋಡಿ. ಒಳ್ಳೆ ಸೂಪರಾಗಿದೆ ಸರ್. ಇದೆಲ್ಲ ಗಿಡಗಳೆಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಈ ಜಾಗ ನಿಮಗೆ ಒಳ್ಳೆ ರೈಟ್ಗೆ ಹೋಗುತ್ತೆ. ಇವರು ಬೆಂಗಳೂರಲ್ಲಿ ಇರೋದ್ರಿಂದ ಏನೋ ಜಮೀನು ಕ್ಲೀನ್ಗಿನ್ ಏನು ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದನ್ನು ತೊಗೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿ ಫೆನ್ಸಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಗ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ 40 ಕಿಲೋಮೀಟ್ರ್ ಬರುತ್ತೆ. ಬೆಂಗಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ ಒಂದು 23-24 ಕಿಲೋಮೀಟ್ರ್ ಜಾಗ. ಇದು ಒಂದು ವಿಲೇಜು ಸೆಕ್ಯೂರ್ ಜಾಗ. ವಿಲೇಜು ಡಾಂಬರ್ಗೆ ಟಚ್ ಇರೋಂಥ ಜಾಗ ಇದು. ಆಮೇಲೆ ಡೈರೆಕ್ಟು ಬಸ್ ರೂಟು ಬಂದರೆ ಜಮೀನು ಹತ್ರನೇ ಹಿಡ್ಕೊಬೋದು. ಬಸ್ ರೂಟ್ ಇರೋಂಥದ್ದು. ಅಲ್ಲಿ 2 ವೀಲರ್ ಹೋಗ್ತಾಯಿದೆ ನೋಡಿ, ಅದೇ ಡಾಂಬರು. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಬಂದರೆ ಜಮೀನು ಹತ್ರನೇ ಬಸ್ಸು ಸ್ಟಾಪ್ ಕೊಡ್ತದೆ. ನೋಡಿ ಅಲ್ಲಿ ಕಾರ್ ಹೋಗ್ತಾಯಿದೆ, ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ ಅದೇ ಡಾಂಬರು ನೋಡಿ ಸರ್. ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ. ಡೈರೆಕ್ಟ್ 1 or 2 ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನಿಮ್ಮ ಲಾಯರ್ ಎನಿ ಒಂದು ಡಾಕ್ಯುಮೆಂಟ್ಸ್ ಕೇಳಿದ್ರು ಕೊಡೋಂಥ ಜವಾಬ್ದಾರಿ ನಮ್ಮದು. ಈ ಓನರ್ ಬಂದು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ. ಡೈರೆಕ್ಟು ರಿಜಿಸ್ಟ್ರಿಗೆ ಮಾತ್ರ ಪ್ರಾಪರ್ಟಿ ಕೊಡ್ತಾರೆ ಅವರು. ಅಗ್ರಿಮೆಂಟ್ಗೆ ಟೈಮ್ ಕೊಡಿ ಸರ್ ಅಂದರೆ ಕೊಡೋಲ್ಲ. ನಿಮ್ಮ ಲೀಗಲ್ ನೋಡೋವ್ರಿಗೆ ಟೈಮ್ ಇರುತ್ತೆ. ನಿಮ್ಮ ಲೀಗಲ್ 1 ತಿಂಗಳಿಗಾರು ಬರ್ಬೋದು, ಇಲ್ಲ 2 ತಿಂಗಳಿಗಾರು ಬರ್ಬೋದು. ನಿಮ್ಮ ಲೀಗಲ್ ನೋಡ್ಕೊಳ್ಳೋವ್ರಿಗೆ ಟೈಮ್ ಇರುತ್ತೆ. ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ ಅವರು. ಡಾಂಬರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ವಿಲೇಜಿಂದ ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ ನೋಡಿ. ಅಲ್ಲಿ 2 ವೀಲರ್ ಹೋಗ್ತಾ ಇದೆಯಲ್ಲ ಅದೇ ಡಾಂಬರು. ಇಂಥ ಜಾಗ ನಿಮಗೆ ಡಾಂಬರ್ ಇರೋ ಸಿಗೋದು ತುಂಬ ರೇರು. ಜಾಗನೂ ಮಾತ್ರ ಒಳ್ಳೆ ಸೂಪರಾಗಿದೆ ನೋಡಿ. ಇದೆಲ್ಲ ಗಿಡ ಎಲ್ಲ ಕೀಳಿಸಿಟ್ಟಿದ್ದಾರೆ. ನೀವು JCBಲಿ ನೀಟಾಗಿ ತಳ್ಳಿಸ್ಬಿಡೋದು ಅಷ್ಟೇ. ಕೆಳಗಡೆ ಒಂದು ಕಾವಲಿ ಇದೆ, ಆ ಕಾವಲಿಗೆ ತಳ್ಳಿಬಿಟ್ರೆ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ ಜಾಗ ನೋಡಿ ಸರ್. ಇದೇ ಡಾಂಬರು. ಇದೇ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ ನೋಡಿ. ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗ್ ಒಂದು 400-500 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ನಿಮಗೆ ಒಂದು 400-500 ಅಡಿ ರೋಡ್ ಫೇಸಿಂಗ್ ಬರುತ್ತೆ ಜಾಗ ನೋಡಿ. ಫುಲ್ಲು ಎಲ್ಲ ಗಿಡಗಳು ಬೆಳ್ಕೊಂಡಿದೆ. ಫುಲ್ಲು ಗಿಡ ಎಲ್ಲ ಬೆಳ್ಕೊಂಡಿದೆ. ಗಿಡ ಕ್ಲೀನ್ ಮಾಡ್ಕೋಬೇಕು ನೀವು. ನೋಡಿ
ಆಟೋಗಳು ಕೂಡ ಓಡಾಡುತ್ತೆ. ನೀವು